ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊನ್ನೆ ತಾನೇ ರಿಸಲ್ಟ್ಸ್ ಕೂಡ ಬಂದಿತ್ತು. ಆಮೇಲೆ ರಿವ್ಯಾಲ್ಯೂಯೇಷನ್ಸ್ ಕೂಡ ಸ್ಟಾರ್ಟ್ ಆಗಿರುವಂತದ್ದು. ಬಟ್ ಒಂದಿಷ್ಟು ಜನ ಇವತ್ತೇ ನಿನ್ನೆಯಿಂದಾನೇ ರಿವ್ಯಾಲ್ಯೂಯೇಷನ್ಸ್ ಅಪ್ಲಿಕೇಶನ್ಸ್, ಫೋಟೋ ಕಾಪಿ ಅಪ್ಲಿಕೇಶನ್ಸ್ ಹಾಕ್ತಾನೆ ಬರ್ತಿದ್ದೀರಿ. ನಾಳೆಗೇನೋ ಮೇ ಬಿ ಯಾವುದೋ ಫೋಟೋ ಕಾಪಿದು ಲಾಸ್ಟ್ ಡೇಟ್ ಇರುವಂತದ್ದು, ಅದು ನಿಮ್ಗೆ ಗೊತ್ತಿರುವಂತದ್ದು. ಆಮೇಲೆ ನಾನು ಕೂಡ ಯಾವುದು ಅಪ್ಡೇಟ್ನ ಮಾಡಿರುವಂತದ್ದು, ಅದು ನಿಮ್ಗೆ ಕೂಡ ಗೊತ್ತಿರೋದೆ. ಇಲ್ಲೇ ನೋಡಿ, ಫೋಟೋ ಕಾಪೀಸ್ ಲಾಸ್ಟ್ ಡೇಟ್ 7ನೇ ತಾರೀಕಿದೆ, ರಿವ್ಯಾಲ್ಯೂಯೇಷನ್ 13ನೇ ತಾರೀಕಿದೆ. ಬಟ್ ಈ ಸರ್ಕ್ಯುಲರ್ ಮೊನ್ನೆ ಬಂದಿರುವಂತದ್ದು. ಬಟ್ ಇವಾಗ ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ, ಏನಪ್ಪಾ ಅಂದಮೇಲೆ ಚೇಂಜ್ ಆಫ್ ಕೋರ್ಸ್, ಆಮೇಲೆ ಚೇಂಜ್ ಆಫ್ ಕಾಲೇಜ್. ಫಸ್ಟ್ ಇಯರ್ಸ್ ದವ್ರು ಅಷ್ಟೇನೆ. ಇವಾಗ ಪ್ರೆಸೆಂಟ್ ಏನ್ ಫಸ್ಟ್ ಇಯರ್ ಎಕ್ಸಾಮ್ ಬರ್ದಿದಿರೋ, ಅವ್ರಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂದಮೇಲೆ, ನಿಮ್ಗೆ ಏನಾದ್ರೂ ಇವಾಗ ಪ್ರೆಸೆಂಟ್ ಒಂದು ಕೋರ್ಸ್ ಇರ್ತೀರ, ಈ ಒಂದು ಕೋರ್ಸ್ ಇಂದ ಇನ್ನೊಂದು ಕೋರ್ಸ್ಗೆ ಶಿಫ್ಟ್ ಆಗೋದು, ಇಲ್ಲಪ್ಪ ಅಂದ್ರೆ ಪ್ರೆಸೆಂಟ್ ಕಾಲೇಜಿಂದ ಆಮೇಲೆ ಇನ್ನೊಂದು ಯಾವುದೋ ಒಂದು ನಿಮ್ಮ ಊರಲ್ಲಿ ಇರುವಂತ ಕಾಲೇಜ್ಗೆ, ಇಲ್ಲಪ್ಪ ಅಂದ್ಮೇಲೆ ಯಾವುದೋ ಇನ್ನೊಂದು ಪ್ರೈವೇಟ್ ಕಾಲೇಜಿಗೂ ಇಲ್ಲ ಗೌರ್ಮೆಂಟ್ ಕಾಲೇಜಿಗೂ ಟ್ರಾನ್ಸ್ಫರ್ ನ ತಗೊಳ್ಳೋದ್ರ ಬಗ್ಗೆ ಒಂದು ಸರ್ಕ್ಯುಲರ್ ನ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ದವರು ರಿಲೀಸ್ ನ ಮಾಡಿರುವಂತದ್ದು. ಓಕೆನಾ? ಏನಪ್ಪಾ ಅದೆಲ್ಲಾನು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಎಲ್ಲಾನು ಡಿಸ್ಕಸ್ ಮಾಡ್ತಾ ಬರೋಣ. ಓಕೆನಾ? ನೀವ್ ಏನೇ ಮಾಡ್ತೀರಾ ಅಂದ ಮೇಲೆ ವಿದಿನ್ 17th ಒಳಗಡೆ ಎಲ್ಲಾ ಪ್ರೊಸೆಸ್ ನ ಕಂಪ್ಲೀಟ್ ಆಗಿ ಮಾಡಬೇಕು. ಸಬ್ಮಿಟ್ ದೇರ್ ಅಪ್ಲಿಕೇಶನ್ಸ್ ಆನ್ ಆರ್ ಬಿಫೋರ್ 17/3, ಅಂದ್ರೆ ಇನ್ನೊಂದು 10 days ಅಷ್ಟೇನೆ ನಿಮ್ಗೆ ಟೈಮ್ ಇರುವಂತದ್ದು. ಆಮೇಲೆ ಇದರ ಫೀಸ್ ಸ್ಟ್ರಕ್ಚರ್ ಏನಿದೆಪ್ಪ ಅಂದ ಮೇಲೆ, ಚೇಂಜ್ ಆಫ್ ಕೋರ್ಸ್ ಆಯ್ತು, ಇಲ್ಲಪ್ಪ ಅಂದ್ಮೇಲೆ ಚೇಂಜ್ ಆಫ್ ಕಾಲೇಜ್ ಆಯ್ತು, ನೀವು ಏನೇ ಮಾಡ್ತೀರಾ ಅಂತ ಅಂದ ಮೇಲೇನು 1000 rupees ಕಂಪಲ್ಸರಿ ಯಾವುದಕ್ಕೆ, ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಆನ್ಲೈನ್ ಥ್ರೂ ಪೇಮೆಂಟ್ ನ ಕಂಪಲ್ಸರಿ ಮಾಡಲೇಬೇಕು. ಆಮೇಲೆ ಒನ್ಸ್ ನೀವೇನಾದ್ರೂ ಪೇಮೆಂಟ್ ಏನಾದ್ರು ಮಾಡಿದಿರ ಅಂದ ಮೇಲೆ ಅದು ನಾನ್ ರೀಫಂಡೇಬಲ್ ಅಮೌಂಟ್. ಇವತ್ತು ನೀವೇನಾದ್ರೂ ಕೋರ್ಸ್ ನ ಚೇಂಜ್ ನ ಮಾಡಬೇಕು ಅಂತೇಳಿ ಫೈನಲ್ ಡಿಸಿಷನ್ಸ್ ನ ತಗೊಂಡು ಪೇಮೆಂಟ್ ನ ಮಾಡಿದಾದ್ಮೇಲೆ, ಇಲ್ಲ ಸರ್ ನಾನು ಮತ್ತೆ ಇದೇ ಕೋರ್ಸ್ ಅಲ್ಲೇನೆ ಕಂಟಿನ್ಯೂ ಮಾಡ್ತೀನಿ, ಇದೇ ಕಾಲೇಜಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂದ ಮೇಲೆ ನೀವು ಹಾಕಿರುವಂತ ಅಮೌಂಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ರಿಫಂಡ್ ಆಗೋದಿಲ್ಲ. ಓಕೆನಾ? ಇದು ಐ ಹೋಪ್ ಇದು ನಿಮ್ಗೆ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಿಮ್ಗೆ ಏನ್ ಬೇಕಪ್ಪ ಅಂದ ಮೇಲೆ, ಚೇಂಜ್ ದ ಕೋರ್ಸ್ ವಿದಿನ್ ದ ಸೇಮ್ ಇನ್ಸ್ಟಿಟ್ಯೂಟ್. ಪ್ರೆಸೆಂಟ್ ಇರುವಂತ ಕಾಲೇಜಲ್ಲಿನೇ ನೀವು ಕೋರ್ಸ್ ಏನಾದ್ರು ಚೇಂಜ್ ಮಾಡ್ಕೋತೀರಾ ಅಂತಂದ ಮೇಲೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು. ಏನೇನು ಬೇಕು ಅಂತಂದ ಮೇಲೆ, ಕ್ಯಾಂಡಿಡೇಟ್ ರಿಕ್ವೆಸ್ಟ್ ಲೆಟರ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ದ ಇನ್ಸ್ಟಿಟ್ಯೂಟ್, ಆಮೇಲೆ ಫೀಸ್ ಪೇಡ್ ರಿಸಿಪ್ಟ್ ಕಾಪಿ. ಪ್ರೆಸೆಂಟ್ ಇವಾಗ XYZ ಕಾಲೇಜಲ್ಲಿ ಇರ್ತೀರಾ, ಎಕ್ಸಾಂಪಲ್ DMIT ಇಂದ ಹಿಡ್ಕೊಂಡು DHIC ಏನಾದ್ರು ಬರ್ತೀರಾ ಅಂದ ಮೇಲೆ, ಅಂತ ಸ್ಟೂಡೆಂಟ್ಸ್ ಈ 3 ಡಾಕ್ಯುಮೆಂಟ್ಸ್ ನ ಕಂಪಲ್ಸರಿ ಅಲ್ಲಿರುವಂತ ನಿಮ್ಮ ಪ್ರಿನ್ಸಿಪಲ್ ಗೆ ನೀವು ಸಬ್ಮಿಟ್ ನ ಮಾಡಬೇಕು. ಹೌದಾ? ವಿದ್ಯಾನ ಕಾಲೇಜ್ ಒಳಗಡೆ ಇವೆಲ್ಲಾನು ಏನೇನ್ ಆಗ್ತಾವೋ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್. ಚೇಂಜ್ ದ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆರ್ ಕೋರ್ಸ್ ಚೇಂಜ್. ಕಂಪ್ಲೀಟ್ ಆಗಿ ನೀವು ಕಾಲೇಜ್ನೇ ಚೇಂಜ್ ಮಾಡ್ತೀರಾ, ಆಮೇಲೆ ಬೇರೆ ಕಾಲೇಜ್ ಹೋಗಿ ನೀವು ಕೋರ್ಸ್ ನ ಚೇಂಜ್ ಮಾಡ್ಕೋತೀರಾ ಅಂತಂದ ಮೇಲೆ, ಪ್ರೆಸೆಂಟ್ XYZ ಕಾಲೇಜ್ ಇರ್ತೀರಾ, ನಿಮಗೆ ABC ಕಾಲೇಜ್ ಏನಾದ್ರು ಬೇಕಾಗಿದೆ ಅಂತಂದ ಮೇಲೆ, ಅವಾಗ ನೀವೇನ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು ಅಂದ ಮೇಲೆ ಸೇಮ್ ಡಾಕ್ಯುಮೆಂಟ್ಸ್ ನ, ಓಕೆನಾ? ಕ್ಯಾಂಡಿಡೇಟ್ಸ್ ರಿಕ್ವೆಸ್ಟ್ ಲೆಟರ್ ಕಂಪಲ್ಸರಿ. ನೀವು ಇದ್ರೊಳಗಡೆ ಕೋರ್ಸ್ ಚೇಂಜ್ ಮಾಡ್ತೀರಾ, ಇಲ್ಲಪ್ಪ ಅಂದ್ಮೇಲೆ ಇನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀರಾ ಅಂದ್ಮೇಲೆ ಕಂಪಲ್ಸರಿ ನಿಮ್ ಕಡೆಯಿಂದ ಒಂದು ರಿಕ್ವೆಸ್ಟಿಂಗ್ ಲೆಟರ್ ಬೇಕು. ಆಮೇಲೆ ಇಲ್ಲಿ ಬೇಕಾಗಿರುವಂತದ್ದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ದ ಬೋತ್ ಇನ್ಸ್ಟಿಟ್ಯೂಟ್. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಪ್ರೆಸೆಂಟ್ ಇರುವಂತ ಕಾಲೇಜಿಂದಾನು ನಿಮ್ಗೆ NOC ಸರ್ಟಿಫಿಕೇಟ್ ಬೇಕು. ಆಮೇಲೆ ನೀವೇನು ಅಡ್ಮಿಷನ್ಸ್ ಮಾಡಿಸ್ತೀರಾ ಆ ಕಾಲೇಜಿಂದ ಕೂಡ ಈ ಸ್ಟೂಡೆಂಟ್ಸ್ ಗೆ ನಮ್ಮ ಕಾಲೇಜ್ಗೆ ಅಡ್ಮಿಷನ್ಸ್ ಮಾಡಿಸ್ಕೊಳ್ಳಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ಆ ಕಾಲೇಜ್ದವ್ರು ಕೂಡ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಇವೆರಡು NOC ನ, ಆಮೇಲೆ ನಿಮ್ದು ರಿಕ್ವೆಸ್ಟಿಂಗ್ ಲೆಟರ್ ನ, ಆಮೇಲೆ ನೀವು ಪೇಮೆಂಟ್ ಮಾಡಿರುವಂತ ರಿಸಿಪ್ಟ್ ನ ತಗೊಂಡು ನಾವು ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಸೆಂಡ್ ಮಾಡಿದಾಗ ಮಾತ್ರ ನಿಮಗೆ ಯಾವುದು ಬೇರೆ ಕಾಲೇಜಲ್ಲಿ ಸೀಟ್ ನ ಸಿಗೋ ಚಾನ್ಸಸ್ ಇರುವಂತದ್ದು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಇಫ್ ಸಪೋಸ್ ನೀವೇನಾದ್ರೂ ಪ್ರೈವೇಟ್ ಕೋಟಾಯಿಂದ ಬಂದಿರ ಅಂದ ಮೇಲೆ ಪ್ರೈವೇಟ್ ಕಾಲೇಜಿಗೆ ನೀವು ಟ್ರಾನ್ಸ್ಫರ್ ನ ತಗೊಳತಕ್ಕದ್ದು. ನೀವು ಪ್ರೈವೇಟ್ ಇಂದ ಬಂದು ಆಮೇಲೆ ನಾ ಗೌರ್ಮೆಂಟ್ ಕಾಲೇಜಿಗೆ ನಾ ಟ್ರಾನ್ಸ್ಫರ್ ನ ತಗೋತೀನಿ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಪ್ರೈವೇಟ್ ಇಂದ ಪ್ರೈವೇಟ್ಗೆ, ಗೌರ್ಮೆಂಟ್ ಇಂದ ಗೌರ್ಮೆಂಟ್ಗೆ ಅಷ್ಟೇ ನೀವು ಟ್ರಾನ್ಸ್ಫರ್ ನ ತಗೊಳ್ಳಿಕ್ಕೆ ಬರುವಂತದ್ದು. ಓಕೆನಾ ಫ್ರೆಂಡ್ಸ್? ಇದು ಯಾವ್ದಪ್ಪ ಅಂದ್ಮೇಲೆ ಫಸ್ಟ್ ಇಯರ್ದವರಿಗೆ ಇದೆಲ್ಲಾನು ಎಲ್ಲ ಈ ಒಂದು ಇನ್ಫಾರ್ಮೇಶನ್ಸ್. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ನೀವು ಕಮೆಂಟ್ಸ್ ನ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.